ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಈ ವೆಂಕಟೇಶ್ವರ ಸುಪ್ರಭಾತವನ್ನು ಬರೆದವರ್ಯಾರು? ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಶ್ಲೋಕಗಳಿಂದಾದ ಸುಪ್ರಭಾತ ರಚನೆಯಾದ ರಣರೋಚಕ ಕಥನ. ಹೌದು ಸ್ನೇಹಿತರೆ, ಈಗಲೂ MS ಸುಬ್ಬಲಕ್ಷ್ಮಿಯವರ ಸುಪ್ರಭಾತ ಕೇಳಿಸಿಕೊಂಡರೆ ಅವರ ನೆನಪೇ ಮರುಕಳಿಸುತ್ತದೆ. ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಎಂದು ಶ್ರೀರಾಮನ ಪ್ರಾರ್ಥನೆಯಿಂದ ಪ್ರಾರಂಭವಾಗುವ ಈ ಸುಪ್ರಭಾತವನ್ನು ಬರೆದವರು ಯಾರು, ಯಾವಾಗ ಬರೆದರು ಎನ್ನುವ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ. ಇಂತಹ ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಸಲಹೆ ಸೂಚನೆಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ತಿರುಪತಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಯಾರಿಗೆ ತಾನೇ ಗೊತ್ತಿಲ್ಲ ಸ್ನೇಹಿತರೆ. ತಿರುಮಲವು ಪ್ರಪಂಚಾದ್ಯಂತ ನೆಲೆಸಿರುವ ಎಲ್ಲಾ ಹಿಂದೂಗಳಿಗೆ ಪವಿತ್ರ ಸ್ಥಳವಾಗಿದೆ. ಏಕೆಂದರೆ ಕಲಿಯುಗದ ಸಮಸ್ಯೆಗಳಿಂದ ಮಾನವ ಕುಲವನ್ನು ರಕ್ಷಿಸಲು ಭಗವಾನ್ ವಿಷ್ಣು ಈ ರೂಪವನ್ನು ತೆಗೆದುಕೊಂಡಿದ್ದಾನೆ ಎಂದು ನಂಬಲಾಗಿದೆ. ಇಲ್ಲಿ ವೆಂಕಟೇಶನಿಗೆ ನಿತ್ಯವೂ ಅರ್ಚಕರು ಅನೇಕ ಮಂತ್ರ ಪಠಣದ ಮೂಲಕ ಪೂಜೆ ಮಾಡ್ತಾರೆ. ಇದರಲ್ಲಿ ನಸುಕಿನ ಜಾವ ಸುಪ್ರಭಾತದ ಮೂಲಕ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಹೌದು ಸ್ನೇಹಿತರೆ, ವೆಂಕಟೇಶ್ವರನ ಇಂತಹ ಅದ್ಭುತ ಸುಪ್ರಭಾತವನ್ನು ಶ್ರೀ ವೈಷ್ಣವ ಆಚಾರ್ಯರಾದ ಕಾಂಚೀಪುರದ ರಾಮಾನುಜರು ಎಂದು ಕರೆಸಿಕೊಳ್ಳುವ ಶ್ರೀ ಹಸ್ತಗಿರಿ ಅನಂತಾಚಾರ್ಯರು ಈ ಸುಪ್ರಭಾತವನ್ನು 1430ರಲ್ಲಿ ಅನಂತಾಚಾರ್ಯರು ರಚಿಸಿದರು. ಅಂದರೆ ಇವತ್ತಿಗೆ ಬರೋಬ್ಬರಿ 594 ವರ್ಷಗಳ ಹಿಂದೆ ಸ್ನೇಹಿತರೆ. ಆಚಾರ್ಯರು ವೆಂಕಟೇಶ್ವರನ ದೈವಭಕ್ತರಾಗಿದ್ದರು. ಇವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರನ್ನು ಕಾಂಚೀಪುರದ ರಾಮಾನುಜರು ಎಂದು ಕರೆಯುತ್ತಿದ್ದರು. ಇವರು ವೆಂಕಟೇಶ್ವರನ ಪೂಜೆಗೆಂದು ತಿರುಪತಿಯಿಂದ ತಿರುಮಲಕ್ಕೆ ನೀರು ಕೊಂಡೊಯ್ಯುತ್ತಿದ್ದಾಗ ರಚಿಸಿದ ಶ್ಲೋಕಗಳೇ ಇವಂತೆ. ಅಂತೆಯೇ ಈಗಲೂ ದೇವಸ್ಥಾನದ ಬೆಳಗಿನ ಜಾವ 3 ಗಂಟೆಗೆ ಸಮಸ್ತ ಅರ್ಚಕ ಗಣ ಈ ಸುಪ್ರಭಾತವನ್ನು ಸ್ತುತಿಸುವ ಸಂಪ್ರದಾಯವಿದೆ. ಸುಪ್ರಭಾತದಲ್ಲಿ ಒಟ್ಟು 70 ಶ್ಲೋಕಗಳನ್ನು 4 ವಿಭಾಗಗೊಳಿಸಲಾಗಿದೆ. ಮೊದಲನೆಯದು ಸುಪ್ರಭಾತಂ. ಇದರಲ್ಲಿ 29 ಶ್ಲೋಕಗಳಿವೆ. ಮೊದಲನೇ ಶ್ಲೋಕ ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಇದು ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಿಂದ ಆಯ್ದ ಶ್ಲೋಕ. ವಿಶ್ವಾಮಿತ್ರರು ತಮ್ಮ ಆಶ್ರಮದಲ್ಲಿ ಮಲಗಿದ್ದ ಶ್ರೀರಾಮನನ್ನು ಎಬ್ಬಿಸುವ ವರ್ಣನೆ. ನಂತರ ಬರುವುದು ಉತ್ತಿಷ್ಟ ಗೋವಿಂದ, ವಿಷ್ಣು, ಕೃಷ್ಣ ಮತ್ತು ಲಕ್ಷ್ಮಿಯರ ವರ್ಣನೆ. ಎರಡನೆಯದು ಸ್ತೋತ್ರಂ. ಇದರಲ್ಲಿ 11 ಶ್ಲೋಕಗಳಿವೆ. ಕಮಲಾಕುಚ ಚೂಚುಕ ಕುಂಕುಮತ್ತು ದಿಂದ ಪ್ರಾರಂಭವಾಗುತ್ತದೆ. ಶ್ರೀ ವೆಂಕಟೇಶ್ವರರಲ್ಲಿ ರಕ್ಷಣೆ ಯಾಚಿಸಿ ಸ್ತುತಿಸುವ ಶ್ಲೋಕಗಳಿವು. ಮೂರನೆಯದು ಪ್ರಪತ್ತಿ. ಇದು ವೈಷ್ಣವ ಸಂಪ್ರದಾಯದ ವಿಶಿಷ್ಟವಾದ ಸೂತ್ರ. ವೆಂಕಟೇಶ್ವರರಲ್ಲಿ ಸಂಪೂರ್ಣ ಶರಣಾಗತಿ. ಇದರಲ್ಲಿ 11 ಶ್ಲೋಕಗಳಿವೆ. ಈಶಾನಾಂ ಜಗತೋಸ್ಯ ವೆಂಕಟಪತಿರ್ ವಿಷ್ಣು ಪರಾಂ ಪ್ರೇಯಸಿಂ. ಪ್ರಾರಂಭವಾಗಿ ಪ್ರತಿ ಶ್ಲೋಕದಲ್ಲೂ ಪ್ರಪತ್ತಿಯ ಉಲ್ಲೇಖವಿದೆ. ನಾಲ್ಕನೆಯದು ಮಂಗಳಾಶಾಸನಂ. ಇದರಲ್ಲಿ 11 ಶ್ಲೋಕಗಳಿವೆ. ಶ್ರೀಯ ಕಾಂತಾಯ ಕಲ್ಯಾಣ ನಿದಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ತಿರುಪತಿಯಲ್ಲಿ ಮಂಗಳಾಶಾಸನ ಮುಗಿದ ನಂತರ ಭೋಗ ಶ್ರೀನಿವಾಸರ ಬೆಳ್ಳಿಯ ವಿಗ್ರಹವನ್ನು ಶಯನ ಮಂಟಪದಿಂದ ಗರ್ಭಗುಡಿಗೆ ಸ್ಥಳಾಂತರಿಸಲಾಗುತ್ತದೆ. ಆಗ ಭಕ್ತರಿಗೆ ದರ್ಶನ ನೀಡಲಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಶ್ರೀ ವೆಂಕಟೇಶ್ವರ ಸುಪ್ರಭಾತವು ರಚನೆಯಾಗಿ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ. ಇಂತಹ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಲಹೆ ಸೂಚನೆಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.